ನಮಸ್ಕಾರಗಳೇ. ಎನ್ಆರ್ಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇದರ ಬಗ್ಗೆ ಹೇಳುತ್ತೇನೆ. ಇದು ಬರೀ ಗೊಂಬೆ ಅಲ್ಲ, ಗೊಂಬೆ ಬಗ್ಗೆ ಹೇಳುತ್ತೇನೆ ಅಂತ ತಿಳ್ಕೊಬೇಡಿ. ಇದು ಗೊಂಬೆ ಅಲ್ಲ, ಮೊಬೈಲ್ ಹೋಲ್ಡರ್. ಇದು ಮೊಬೈಲ್ ಹೋಲ್ಡರ್ ಬಗ್ಗೆ ಹೇಳುತ್ತೇನೆ. ನೋಡಿ, ಇದು ಗೊಂಬೆ ಶೇಪ್ನಲ್ಲಿ ಇದೆ. ಹೀಗಿದೆ ಅಂತ ಹೇಳುತ್ತೇನೆ. ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಏಕೆಂದರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವಾಗಾದರೂ ಕಾರ ಓಡಿಸುವಾಗ ಇಲ್ಲ ಯಾವುದೇ ಒಂದು ವೆಹಿಕಲ್ ಓಡಿಸುವಾಗ, ಕಾರ ಓಡಿಸುವಾಗ ಇಲ್ಲ ಯಾವುದೇ ಒಂದು ವೆಹಿಕಲ್ ಓಡಿಸುವಾಗ ಮೊಬೈಲ್ ಬೇಕಾಗುತ್ತೆ. ಮ್ಯಾಪ್ ನೋಡಲು, ಏನಾದರೂ ಮಾಡಲು ಮೊಬೈಲ್ ಹೋಲ್ಡರ್ ಬೇಕಾಗುತ್ತೆ. ಅದಕ್ಕೆ ಇದು ಹೋಲ್ಡರ್ ಭಾಳ ಚೆನ್ನಾಗಿದೆ. ವ್ಯಾಲ್ಯೂ ಫಾರ್ ಮನಿ ಅನ್ನಬಹುದು. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಇದು ನೋಡಿ ಮೊಬೈಲ್ ಹೋಲ್ಡರ್. ನೋಡಿ, ಇದು ಎಲ್ಲ ತೋರಿಸುತ್ತೇನೆ. ನೋಡಿ ಹೇಗಿದೆ ಅಂತ ನೋಡಿ, ಬಹಳ ಚೆನ್ನಾಗಿದೆ. ಇಲ್ಲ ನೋಡಿ, ಇದು ಬ್ಲ್ಯಾಕ್ ಪೋರ್ಷನ್ ಇದಲ್ವಾ, ಅವೆಲ್ಲ ಮ್ಯಾಗ್ನೆಟಿಕ್. ಮತ್ತೆ ಇದು ಇಲ್ಲೊಂದು ಸ್ಟಿಕ್ಕರ್ ಇದೆ, ಅನಿಸುತ್ತೆ. ಇನ್ನೂ ಗೊತ್ತಿಲ್ಲ, ಈಗ ನೋಡೋಣ ಹೇಗಿದೆ ಅಂತ. ಇದು ನೋಡಿ, ಇದು ಮುಖ ಇದೆಲ್ಲ, ಇದು ರುಂಡ 360 ರೊಟೇಟ್ ಆಗುತ್ತೆ. ನೋಡಿ ಸ್ವಲ್ಪ ತಿರುಗಿಸಿದ್ದೇನೆ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಎಲ್ಲಿ ಹೀಗೆ ಬೇಕಾದರೂ ತಿರುಗಿಸಬಹುದು. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೇನೆ, ಇನ್ನೊಂದು ಕೈಯಿಂದ ನಾನು ತಿರುಗಿಸುತ್ತಾ ಇದ್ದೇನೆ. ನೋಡಿ, ಬಹಳ ಚೆನ್ನಾಗಿದೆ. ಮತ್ತೆ ಅವರು ನಿಮ್ಮ ಮೊಬೈಲ್ಗೆ ಹಿಂದ್ಗಡೆ ಒಂದು ಕಬ್ಬಿಣದ ಪ್ಲೇಟ್ ಕೊಡುತ್ತಾರೆ ಅವರು. ಅದು ಪ್ಲೇಟ್ ನಿಮ್ಮ ಮೊಬೈಲ್ ಹಿಂದ್ಗಡೆ ಹಚ್ಚಬೇಕು. ಬನ್ನಿಗ ತೋರಿಸುತ್ತೇನೆ. ಅದು ನೋಡಿ ಫ್ರೆಂಡ್ಸ್, ಇದು ನನ್ನ ಮೊಬೈಲ್. ಇದು ನೋಡಿ, ನನ್ನ ಮೊಬೈಲ್ ಹಿಂದ್ಗಡೆ ಒಂದು ಸ್ಟೀಲ್ ಪ್ಲೇಟ್ ಕೊಟ್ಟಿದ್ದಾರೆ. ಅದು ಹಚ್ಚಬೇಕು, ಅದು ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಿ ನೋಡಿ, ಇದಕ್ಕೆ ಯಾವ ರೀತಿ ಅಂಟುತ್ತೆ ಅಂತ ನೋಡಿ. ಈ ರೀತಿ ಅಂಟುತ್ತೆ. ಈ ರೀತಿ ಅಂಟಿದಾಗ ನಾವು ಯಾವ ರೀತಿ ಬೇಕಾದರೂ ಆಪರೇಟ್ ಮಾಡಬಹುದು. ನೋಡಿ, ಈಗ ನೋಡಿ ಫ್ರೆಂಡ್ಸ್, ಇದು ಮ್ಯಾಪ್ ತೆಗೆದಿದ್ದೇನೆ. ನೋಡಿ, ಮಾಡಿ ಯಾವ ರೀತಿ ಬೇಕಾದರೂ ಆಪರೇಟ್ ಮಾಡಬಹುದು. ನೋಡಿ ಸ್ಟಿಕ್ ಇದೆ, ಅದನ್ನು ನಿಮಗೆ ತೋರಿಸುತ್ತೇನೆ ಯಾವ ರೀತಿ ಇದೆ ಅಂತ ತೋರಿಸುತ್ತೇನೆ. ಇಲ್ಲಿ ಕೆಳಗಡೆ ಸ್ಟಿಕ್ ಇದೆ,
ಬನ್ನಿ ಈಗ ನೋಡೋಣ. ಅದು ಈಗ ತೆಗಿಲಿಕ್ಕೆ ಬರ್ತಾ ಇಲ್ಲ. ಈಗ ನೋಡಿ ನೋಡಿ ಯಾವ ರೀತಿ ತೆಗಿತೀನಿ ನೋಡಿ. ಬಹಳ ಕಷ್ಟದಿಂದ ತೆಗೆದಿದ್ದೀನಿ ನೋಡಿ. ಈಗ ಹಚ್ಚಿದ್ದೇನೆ ನೋಡಿ, ಬರ್ತಾ ಇಲ್ಲ ನೋಡಿ. ನೋಡಿ ಜಗ್ಗಿದ್ರೂ ಬರ್ತಾ ಇಲ್ಲ ನೋಡಿ. ಯಾವ ರೀತಿ ಇದೆ ಅಂತ ನೋಡಿ. ಭಾಳ ಚೆನ್ನಾಗಿದೆ ಇದು ಪ್ರಾಡಕ್ಟ್. ನೀವು ಬೇಕಾದರೆ ತಗೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇವೆಲ್ಲ ಮಾಡುವುದರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡಲು ಕುತೂಹಲ ಬರುತ್ತದೆ. ಅದಕ್ಕೆ ಇದೆಲ್ಲ ದಯವಿಟ್ಟು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.